ಗಾಡಿ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಅದ್ರ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಪ್ರಾಬ್ಲಮ್ಗಳನ್ನ ಅವಾಯ್ಡ್ ಮಾಡ್ಬೋದು. ಇಗ್ನಿಷನ್ ಆನ್ ಮಾಡಿದಾಗ ಎಲ್ಲೋಗಿನ ಲೈಟ್ ಬರಬೇಕು, ಚೆಕ್ಕಿಂಗಲ್ಲಿ ಲೈಟ್ ಬರಬೇಕು. ಅದು ಬಂದರೆ ಮಾತ್ರ ನಿಮ್ಮದು ಗಾಡಿ ಸ್ಟಾರ್ಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಆಮೇಲೆ ಲೈಟ್ ಆಫ್ ಆಗುತ್ತೆ. ಇನ್ಕೇಸ್ ರನ್ನಿಂಗಲ್ಲಿ ಇದ್ದಾಗ ಈ ಲೈಟ್ ಬಂದರೆ ಯಾವುದೇ ಕಾರಣಕ್ಕೂ ತಲೆಗಳು ಶೋರೂಮಿಗೆಲ್ಲ ಹಿಡ್ಕೊಳ್ಬೇಕಾಗಿಲ್ಲ. ಗಾಡಿನ ಶೋರೂಮ್ ತೊಗೊಂಡ್ಬನ್ನಿ. ಇಲ್ಲ ನೀವು ದೂರ ಇದ್ದರೆ ಹತ್ತಿರ ಯಾವುದೋ ಶೋರೂಮ್ ಇದ್ದರೆ ಆ ಶೋರೂಮ್ ತೊಗೊಂಡೋಗ್ಬಿಟ್ರೆ ಅದರಲ್ಲಿ ಏನಾದರೂ ಎರರ್ ಇದ್ದರೆ ರೆಕ್ಟಿಫೈ ಮಾಡ್ಕೊಡ್ತಾರೆ. ರೀಸನ್ ಏನು ಅಂತಂದರೆ ಗಾಡಿಗೆ 5 ವರ್ಷ 75,000 ಕಿಲೋಮೀಟರ್ವರೆಗೂ ವಾರಂಟಿ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಗಾಡಿನ ಲೋಕಲ್ ಮೆಕ್ಯಾನಿಕ್ಕು ಲೋಕಲ್ ವರ್ಕ್ಶಾಪ್ಗೆ ತೋರಿಸ್ಬೇಡಿ. ಫಸ್ಟ್ ಕಂಡೀಷನ್. ಎರಡನೇದು, ಇದರಲ್ಲಿ ಗಾಡಿ ಸ್ಟಾರ್ಟ್ ಆದಾಗ ಲೈಟ್ ಆನಲ್ಲೇ ಇರುತ್ತೆ. ಸೊ ಇದಕ್ಕೆ ಆನ್ ಆಫ್ ಸ್ವಿಚ್ ಕೊಟ್ಟಿಲ್ಲ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಹೊರಗಡೆ ಸ್ವಿಚ್ ಹಾಕ್ಸೋದು ಅದನ್ನು ಮಾಡಿಸ್ಕೊಳ್ಳೋದು ಹೋಗಬೇಡಿ. ಮೂರನೇದು, ಗಾಡಿ ಸ್ಟಾರ್ಟ್ ಇತ್ತು ಗೇರಲ್ಲಿದ್ದರೆ ಸೈಡ್ ಸ್ಟ್ಯಾಂಡ್ ಕೆಳಗಡೆ ಇತ್ತು ಅಂದರೆ ಗಾಡಿ ಆಫ್ ಆಗುತ್ತೆ. ಏನು ಮಾಡಿದ್ರು ಗಾಡಿ ಸ್ಟಾರ್ಟ್ ಆಗೋಲ್ಲ. ಇಲ್ಲ ಗಾಡಿನ ನ್ಯೂಟ್ರಲ್ ಮಾಡಬೇಕು, ಇಲ್ಲ ಸೈಡ್ ಸ್ಟ್ಯಾಂಡ್ ತೆಗಿಬೇಕು. ಎರಡರಲ್ಲಿ ಮಾಡಿದ್ರೆ ವಾಪಸ್ ನಿಂದು ಗಾಡಿ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಪೆಟ್ರೋಲ್ ನಾಬ್ ಬರಲ್ಲ, ರಿಸರ್ವ್ ಇರೋದಿಲ್ಲ. ಸೊ ಹಾಗಾಗಿ 1 ಪಾಯಿಂಟ್ ಪೆಟ್ರೋಲ್ ನೀವು ಯಾವಾಗಲೂ ಮೇಂಟೈನ್ ಮಾಡಬೇಕು. ಇದರಲ್ಲಿ ಆಲ್ರೆಡಿ 2 ರಿಂದ 2.5 ಲೀಟರ್ ಪೆಟ್ರೋಲ್ ಇರುತ್ತೆ. ಬಟ್ 1 ಪಾಯಿಂಟ್ ಅದು ಸಾಕಾಗಲ್ಲ ಅಲ್ಲಿಗೆ. ಸೊ ನೀವು ಟಾಪ್ ಅಪ್ ಮಾಡಿಸ್ಕೋಬೇಕು. 1 ಪಾಯಿಂಟ್ ಬಂದ ತಕ್ಷಣ ನೀವು ಮತ್ತೆ ಪೆಟ್ರೋಲ್ ಯಾವಾಗಲೂ ಹಾಕ್ಸ್ಕೋಬೇಕು. ಚೆಕ್ ಮಾಡ್ಕೊಳ್ಳಿ. ಇಂಡಿಕೇಟರ್ಸು ಹಿಂದೆ, ರೈಟು, ಬ್ರೇಕು, ಫ್ರಂಟು, ಹಿಂದ್ಗಡೆ ಬ್ರೇಕು, ಹಾರ್ನು, ಹೆಡ್ಲೈಟ್ ಡಿಮ್ಮು ಡಿಪ್ಪು, ಫ್ಲ್ಯಾಶ್. ಓಕೆನಾ? ಆದಷ್ಟು ಪವರ್ ಪೆಟ್ರೋಲ್ ಯೂಸ್ ಮಾಡಿ. ಗಾಡಿಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಸಿಗಲಿಲ್ಲ ಇನ್ ಕೇಸಲ್ಲಿ ನಾರ್ಮಲ್ ಪೆಟ್ರೋಲ್ನ ಹಾಕ್ಕೊಳ್ಳಿ. ಮೊದಲೇ ಸರ್ವಿಸ್ ಬಂದು 500 ಕಿಲೋಮೀಟರ್ಗೆ ಅಥವಾ 1 ತಿಂಗಳು. ಎರಡು ಬಗ್ಗೆ ಇನ್ಫಾರ್ಮೇಷನ್. ಈಗ ನಿಮಗೆ ಶೋರೂಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ನಿಮ್ಮ ಗಾಡಿಗೆ ಹೇಗೆ ಅನ್ನಿಸ್ತು? ನಮ್ಮ ಅಪ್ರೋಚ್ ಅಂದರೆ ಸ್ಟಾಫ್ ಹೇಗಿದ್ದಾರೆ, ಅಪ್ರೋಚ್ ಹೇಗೆ ಅನ್ನಿಸ್ತು ಅಂತ ಹೇಳಿ. ಆಮೇಲೆ ನಿಮ್ಮ ಗಾಡಿ ನೀವು ಕೇಳಿರೋ ಕಲರು ಕೇಳಿರೋ ಟೈಮಲ್ಲಿ ನಿಮಗೆ ಗಾಡಿ ಸಿಗ್ತಾ ಇದೆಯಾ? ನಿಮ್ಮ ಅಭಿಪ್ರಾಯನ ಎಕ್ಸ್ಪ್ರೆಸ್ ಮಾಡಿ. ಹೇಳಿರೋ ಕಲರ್ ಯಾವ್ದು ಬೇಕು ಅಂತ ಆಮೇಲೆ ಗಾಡಿ ನಿಮಗೆ ಗಾಡಿಯಲ್ಲಿ ಏನೇನು ಫೀಚರ್ಸು, ಆಮೇಲೆ ಫೈನಾನ್ಸ್ ಸ್ಕೀಮ್ಗಳು, ನಿಮ್ಗೆ ಕಟ್ಟಿರೋ ಡೌನ್ ಪೇಮೆಂಟು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದಾರಾ? ಥ್ಯಾಂಕ್ ಯು ಸರ್. ಈ ನಿಮ್ಮ ವಿಡಿಯೋ ಇದು ಯೂಟ್ಯೂಬಲ್ಲಿ ಹಾಕ್ತೀವಿ. ದಯವಿಟ್ಟು ಅದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ರೆಕಮೆಂಡ್ ಮಾಡಿ ನಮ್ಮ ಶೋರೂಮ್ನ. ಆದಷ್ಟು ನಮ್ಮ ಶೋರೂಮ್ಗೆ ಗಾಡಿಗಳನ್ನ ನಿಮ್ಮ ಫ್ರೆಂಡ್ಸು ಯಾರಾದರೂ ಬೇಕು ಅಂತಂದರೆ ರೆಕಮೆಂಡ್ ಮಾಡಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಪೆಟ್ರೋಲ್ ಹಾಕ್ಕೊಂಡು ಗಾಡಿ ಓಡಿಸಿ ಸರ್.